ಸರ್ವಜ್ಞ ವಚನದಲ್ಲಿ ಹೇಳ್ತಾರೆ, ಸೂರ್ಯ ಚಂದ್ರರ ಗ್ರಹಣ ಒಂದೇ ಮಾಸದಿ ಬಂದು, ಸೂರ್ಯ ಮತ್ತು ಚಂದ್ರ ಗ್ರಹಣ ಒಂದೇ ತಿಂಗಳಲ್ಲಿ ಬಂದು ಒಂದೇ ಮಾಸದಿ ಬಂದು ತಂದೆಯನು ಕಂದ ಇರಿದಂದು ಲೋಕಕ್ಕೆ ಬಂದೀತು ಪ್ರಳಯ ಸರ್ವಜ್ಞ ಅಂತ ಬರೆದ್ಬಿಟ್ರು. ಬಬಲಾದಿ ಗುರುಗಳು ಇದನ್ನೇ ಹೇಳಿದ್ರು. ಅವರು ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ, ಏನಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ಬಬಲಾದಿ ಗುರುಗಳು, ಕೊಡೇಕಲ್ ಬಸವಣ್ಣವರು, ಇವರೆಲ್ಲ ಬಹಳಷ್ಟು ಇವತ್ತು ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. 12ನೇ ಶತಮಾನದ ಕಾಲದಲ್ಲಿ ಶರಣರಿರ್ತಕ್ಕಂಥ ಕಾಲಜ್ಞಾನವನ್ನ ಅಧ್ಯಯನ ಮಾಡೋದಕ್ಕೆ ಆರಂಭ ಆಯ್ತು. ಬ್ರಹ್ಮೇಂದ್ರ ಸ್ವಾಮಿಗಳದು 500 ವರ್ಷ ಚಿಲ್ಲರೆ, ಶರಣರದು 800 ಚಿಲ್ಲರೆ ವರ್ಷಗಳ ಹಿಂದಿನ ಕಾಲಜ್ಞಾನ. ತತ್ಸುಕಿ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಡ್ಗರ್ ಕೇಸಿ ಇರ್ಬೋದು, ಇಂಥವ್ರನ್ನೆಲ್ಲ ತಗೊಂಡಾಗ ಇವರು ಕಾಲಜ್ಞಾನಿಗಳ ಅಲ್ಲ. ಅವರು ಒಂದು ತರದಲ್ಲಿ ಕೋಮಾ ಸ್ಟೇಜ್ಗೆ ಹೋದಾಗ, ಏನೋ ಅತೀಂದ್ರಿಯ ಶಕ್ತಿ ಅವರಿಗೆ ಗೋಚರ ಆದಾಗ ಅವ್ರು ಹೇಳ್ಕೊಂಡು ಬಂದಿದ್ದನ್ನ ರೆಕಾರ್ಡ್ ಮಾಡಿಟ್ರ ರೆಕಾರ್ಡ್ ಇವತ್ತು ಕರೆಕ್ಟ್ ಆಗಿ ಕೋಯಿನ್ಸೈಡ್ ಆಗ್ತಾ ಇರೋದು ಜಾಗೃತಿಯ ನಿದ್ರೆ ಅಂತ. ಆ ಜಾಗೃತಿಯ ನಿದ್ರೆಗೆ ಜಾರದ ಸಂದರ್ಭದಲ್ಲಿ ಅವರಲ್ಲಿ ಬಂದಂತ ವಿಷಯಗಳನ್ನ ಅವರ ಸಂಬಂಧಿಕೆ ಅವರು ಏನ್ ಹಿಂಗೆ ಗುನುಗ್ತಾ ಇದಾರಲ್ಲ ರಾತ್ರಿ ಹೊತ್ತಲ್ಲಿ ಅಂತೇಳಿ ಏನ್ ಬರೆದಿಟ್ಕೊಂಡ್ರೋ, ಆ ಬರೆದಿಟ್ಕೊಂಡಿರ್ತಕ್ಕಂಥದನ್ನ ಪುಸ್ತಕದ ರೂಪದಲ್ಲಿ ತಂದಿದ್ದೆ 44 ವಚನಗಳು. ಪುಂಗಿದಾಸ ಅಂತ ಬರೆದವ್ರ ನನ್ನ ಬಗ್ಗೆ. ಪುಂಗಿ ಹೇಳ್ತಾನೆ, ಪುಂಗಿ ಉತ್ತಾನೆ, ಪುಂಗಿದಾಸ ಅಂತ ಹೇಳೋರೆ. ಪುಂಗಿದಾಸ ಬಂದ್ರೆ ಗೊತ್ತಾಗತ್ತೆ, ತಿಳ್ಕೊಂಡ್ರೆ ಗೊತ್ತಾಗುತ್ತೆ, ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಒಂದು ಮಾತಾಡ್ಬೇಕಾದ್ರೆ ಎಷ್ಟು ಅಧ್ಯಯನ ಮಾಡಿರ್ತೀನಿ ಅಂತಕ್ಕಂಥದ್ರ ಬಗ್ಗೆ ನನಗೆ ಇವತ್ತು ಇಂಥ ಒಂದು ಜ್ಞಾನ ಏನಾದರೂ ಸಂಪಾದನೆ ಮಾಡಿದ್ದೀನಿ, ಅದು ನನಗೆ ಲಭ್ಯತೆ ಆಗಿದೆ ಅಂತಂದ್ರೆ ಅದು ಬ್ರಹ್ಮೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ, ಶರಣರ ಕಾಲಜ್ಞಾನದ ಕೃಪಾಶೀರ್ವಾದ, ಶರಣರ ಮಹತ್ವ, ಕೊಡೇಕಲ್ ಬಸವಣ್ಣವರ ಮಹತ್ವ, ಬಹಳಷ್ಟು ಜನಗಳ ಕಾಲಜ್ಞಾನಿಗಳ ಪ್ರಭಾವ. ಕಾಲಜ್ಞಾನವನ್ನ ಅಲ್ಲಗೆಳಿ ಅದಕ್ಕೆ ಹೋಗ್ಬೇಡಿ, ಅಧ್ಯಯನ ಮಾಡಿ ಟೀಕೆ ಮಾಡ್ರಿ. ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು. ವೀಕ್ಷಕ ಬಂಧುಗಳೇ, ಈಗಾಗಲೇ ಬಹಳಷ್ಟು ಸಂದರ್ಭಗಳಲ್ಲಿ ಕಾಲಜ್ಞಾನದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಮಾತಾಡಿದ್ದೀವಿ. ಅದರ ಬಗ್ಗೆ ತಮ್ಮ ಉತ್ತಮವಾದ ಪ್ರತಿಕ್ರಿಯೆಗಳನ್ನ ಕೂಡ ನೀವು ಕಮೆಂಟ್ಸ್ಗಳ ಮುಖಾಂತರ ಹೇಳಿದ್ದೀರಿ, ಸ್ವಾಗತವನ್ನ ಮಾಡ್ತೇವೆ. ಒಂದು ಬಹಳಷ್ಟು ಜನಗಳ ಅಭಿಪ್ರಾಯ ಏನಿದೆ ಅಂತಂದ್ರೆ, ಕಾಲಜ್ಞಾನ ಅಂದ ತಕ್ಷಣ ಎಲ್ಲರೂ ಆಂಧ್ರ ಪ್ರದೇಶದ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನವನ್ನೇ ಹೇಳ್ತಿರಲ್ಲ, ಮತ್ಯಾರು ಕಾಲಜ್ಞಾನವನ್ನು ಹೇಳಿಲ್ವಾ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಮೂಡ್ತಕ್ಕಂಥದ್ದು, ಅದು ಸಹಜ. ಆದರೆ ಆರಂಭದಲ್ಲಿ ಕಾಲಜ್ಞಾನ ಅನ್ನೋ ಒಂದು ಸಬ್ಜೆಕ್ಟ್ ನನಗೆ ಅರಿವಾದಾಗ, ಕಾಲಜ್ಞಾನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದು ನಾನು ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ. ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಆರಂಭಿಸಿದ್ದು ನಾನು ಬ್ರಹ್ಮೇಂದ್ರ ಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ. ಹಾಗಾಗಿ ನಮ್ಗೆ ಇವತ್ತು ಪ್ರೈಮರಿ ಶಾಲೆಯಲ್ಲಿ ನಾವೇನು ಅಕ್ಷರಾಭ್ಯಾಸ ಜ್ಞಾನವನ್ನ ಕಲಿತೀವೋ, ಆ ಅಕ್ಷರಾಭ್ಯಾಸವೇ ನಮಗೆ PhD ಮಾಡೋವರೆಗೂ ಕರ್ಕೊಂಡೋಗಿದ್ದು ಆ ಮೂಲ. ಹಂಗಾಗಿ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ನಮ್ಮನ್ನ ಇಷ್ಟರ ಮಟ್ಟಿಗೆ ತಗೊಂಡು ಬಂದಂಥದ್ದು. ನಾನೇನಾದ್ರೂ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಒಂದರಲ್ಲೇ ಮುಳುಗಿದ್ದಿದ್ರೆ ಕೂಪ ಮಂಡೂಕ, ಬಾವಿ ಒಳಗಡೆ ಇರೋ ಕಪ್ಪೆ ತರ ಎದ್ದು ಬಿಡ್ತಿದ್ದೆ. ಹೊರಗಡೆಗೆ ಬರ್ತಾ ಇರ್ಲಿಲ್ಲ. ಬಾವಿನೇ ಕೆರೆ, ಬಾವಿನೇ ಕುಂಟೆ, ಬಾವಿನೇ ನದಿ, ಬಾವಿನೇ ಸಮುದ್ರ ಅನ್ಕೊಂಡು ಅಲ್ಲೇ ಇರ್ತಿದ್ದೆ. ಸಮುದ್ರಗಳ, ನದಿಗಳ, ಸಾಗರಗಳ ಪರಿಚಯ ಆಗ್ತಾನೆ ಇರಲಿಲ್ಲ. ಆದರೆ ಕಾಲಜ್ಞಾನ ಅಂತಕ್ಕಂಥದ್ದು ಬ್ರಹ್ಮೇಂದ್ರ ಸ್ವಾಮಿಗಳು ಒಬ್ಬರೇ ಅಲ್ಲದೆ ಮತ್ತಿನ್ಯಾರ್ಯಾರು ಹೇಳಿದ್ದಾರೆ ಅಂತಕ್ಕಂಥ ಕುತೂಹಲ ಹುಟ್ಟಿದ್ದು ನನಗೆ ಬ್ರಹ್ಮೇಂದ್ರ ಸ್ವಾಮಿಗಳಿಂದಾನೇ. ಸೊ ಅಲ್ಲಿಂದ ಆಚೆಗೆ ಕಾಲಜ್ಞಾನದ ಬಗ್ಗೆ ತೀವ್ರವಾಗಿ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಬಹಳಷ್ಟು ಜನ ಕಾಲಜ್ಞಾನಿಗಳ ಪರಿಚಯ ನನಗಾಯ್ತು. ಬರೀ ಅವ್ರ ಪರಿಚಯ ಆಗಿದ್ದಂದ ಅಷ್ಟೇ ಅಲ್ಲ, ಇವ್ರು ಹೇಳಿದ ಕಾಲಜ್ಞಾನಕ್ಕೂ ಇವ್ರು ಹೇಳ್ತಿರೋ ಕಾಲಜ್ಞಾನಕ್ಕೂ ಸಮೀಕರಿಸುತ್ತಾ, ಕೋಯಿನ್ಸೈಡ್ ಆಗುತ್ತಾ ಅಂತಕ್ಕಂಥ ಅನುಮಾನವೂ ಕೂಡ ಅನುಮಾನದ ಪರಿಹಾರಕ್ಕೆ ದಾರಿ ಮಾಡಿಕೊಡ್ತು. ಆಳವಾಗಿ ಅಧ್ಯಯನ ಮಾಡೋದಕ್ಕೆ ದಾರಿ ಆಯಿತು. ಆಂಧ್ರ ಪ್ರದೇಶ ಪಕ್ಕದ ನಮ್ಮ ಸಹೋದರರ ಒಂದು ರಾಜ್ಯ. ಭಾರತ ಮಾತೆಯ ಮಕ್ಕಳಲ್ಲಿ ಅವರು ನಾವೆಲ್ಲ ಒಂದೇನೆ. ಪಕ್ಕದ ರಾಜ್ಯ ಭಾಷಾವಾರು ಪ್ರಾಂತಗಳನ್ನು ವಿಂಗಡಿಸಿದಾಗ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಯ್ತೆ ಹೊರತು ಒಂದು ತಾಯಿಯ ಮಕ್ಕಳು ನಾವೆಲ್ಲಾನು. ಹಾಗಾಗಿ ಬರೀ ಅವರು ಒಬ್ಬರೇ ಅಂತಲ್ಲ, ಅಲ್ಲಿ ಇದೇ ತರ ಕಾಲಜ್ಞಾನವನ್ನ ನಮ್ಮಲ್ಲಿ ಯಾರ್ಯಾರು ನೋಡಿದಿದ್ದಾರೆ ಅಂತಕ್ಕಂಥದನ್ನ ತಗೊಂಡಾಗ ಇವರೆಲ್ಲರಿಗೂ ಹಿಂದೆ ಹೋದ್ರೆ 12ನೇ ಶತಮಾನದ ಕಾಲದಲ್ಲಿ ಶರಣರಿರ್ತಕ್ಕಂಥ ಕಾಲಜ್ಞಾನವನ್ನ ಅಧ್ಯಯನ ಮಾಡೋದಕ್ಕೆ ಆರಂಭ ಆಯ್ತು. ಬ್ರಹ್ಮೇಂದ್ರ ಸ್ವಾಮಿಗಳದು 500 ವರ್ಷ ಚಿಲ್ಲರೆ, ಶರಣರದು 800 ಚಿಲ್ಲರೆ ವರ್ಷಗಳ ಹಿಂದಿನ ಕಾಲಜ್ಞಾನ.
ಅದರಲ್ಲಿ ಚನ್ನಬಸವಣ್ಣವರು, ಅಕ್ಕಮಹಾದೇವಿ, ಬಸವಣ್ಣವರು ಅವರೆಲ್ಲರೂ ಹೇಳುಗಿದ ಸುಮಾರು ಜನ ಕಾಲಜ್ಞಾನಿಗಳಿದ್ದಾರೆ. ಅವರ ಹೆಸರುಗಳನ್ನ ಹೇಳ್ಕೊಂಡು ಹೋದ್ರೆ ದೊಡ್ಡ ಸಬ್ಜೆಕ್ಟ್ ಅದೇ ಆಗತ್ತೆ. ಶರಣರು ಹೇಳಿರ್ತಕ್ಕಂಥ ಕಾಲಜ್ಞಾನ, ಬಬಲಾದಿ ಗುರುಗಳು ಹೇಳಿರ್ತಕ್ಕಂಥ ಕಾಲಜ್ಞಾನ, ಮಂಟೆ ಸ್ವಾಮಿಗಳು, ಸಿದ್ದಪ್ಪಾಜಿಯ ಕಾಲಜ್ಞಾನ, ಈ ತರದೆಲ್ಲ ತಗೊಂಡು ಬಂದಾಗ ನಮ್ಮ ಸ್ಥಳೀಯ ವ್ಯಕ್ತಿಗಳು ಹೇಳಿರ್ತಕ್ಕಂಥ ಕಾಲಜ್ಞಾನದ ಬಗ್ಗೆ ಅತ್ಯಂತ ಗಂಭೀರವಾಗಿ ಇವತ್ತು ನಾವು ಚಿಂತನೆಯನ್ನ ಮಾಡಬೇಕಾಗಿದೆ. ಬಹಳ ದೂರ ಇಲ್ಲ, ನಮ್ಮ ಚಿಂತಾಮಣಿ ತಾಲೂಕಿನ ನಮ್ಮ ಕೈವಾರ ಏನಿದೆ ಅದು ಕರ್ನಾಟಕದ್ದೇ ಒಂದು ಭಾಗ. ಆ ಕರ್ನಾಟಕದ ಒಂದು ಭಾಗದಲ್ಲಿ ಇದ್ದಂತಹ 200 ವರ್ಷಗಳ ಕೆಳಗಡೆ ಇದ್ದಂತಹ ಕೈವಾರ ತಾತಾಯಿನವರು, ಅಂದ್ರೆ ನಾರಾಯಣ ಯತೀಂದ್ರ ಗುರುಗಳು, ನಾರಾಯಣಪ್ಪನವರು ಅಂತೇನ್ ಕರೀತಾರೋ ಅಂತಹ ಒಂದು ಕೈವಾರ ಕ್ಷೇತ್ರದ ಮಹಾನ್ ಕಾಲಜ್ಞಾನಿ ಕೈವಾರ ತಾತಯ್ಯನವರು. ಕಾಲಜ್ಞಾನವನ್ನ ಬರೆದಿರತಕ್ಕಂಥದ್ರಲ್ಲಿ ಹೇಳ್ತಾರೆ, ಅನುಭವಿಗಳು, ವಿಶ್ಲೇಷಕರು ಹೇಳ್ತಾರೆ, ಕೈವಾರದ ತಾತಯ್ಯನವರು ಬರೆದ ಕಾಲಜ್ಞಾನದ ನಂತರ ಇನ್ನೊಬ್ಬ ಕಾಲಜ್ಞಾನ ಬರೆಯುವಂಥವ್ರು ಯಾರು ಹುಟ್ಟಲ್ಲ ಅಂತ. ಅಂದ್ರೆ ಕೈವಾರದ ತಾತಯ್ಯನವರ ನಂತರ ಬಂದಂತಹ ತತ್ಸುಕಿ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಡ್ಗರ್ ಕೇಸಿ ಇರ್ಬೋದು, ಇಂಥವ್ರನ್ನೆಲ್ಲ ತಗೊಂಡಾಗ ಇವರು ಕಾಲಜ್ಞಾನಿಗಳ ಅಲ್ಲ. ಅವರು ಒಂದು ತರದಲ್ಲಿ ಕೋಮಾ ಸ್ಟೇಜ್ಗೆ ಹೋದಾಗ ಏನೋ ಅತೀಂದ್ರಿಯ ಶಕ್ತಿ ಅವರಿಗೆ ಗೋಚರ ಆದಾಗ ಅವ್ರು ಹೇಳ್ಕೊಂಡು ಬಂದಿದ್ದನ್ನ ರೆಕಾರ್ಡ್ ಮಾಡಿಟ್ರ ರೆಕಾರ್ಡ್ಗಳು ಇವತ್ತು ಕರೆಕ್ಟ್ ಆಗಿ ಕೋಯಿನ್ಸೈಡ್ ಆಗ್ತಾ ಇರೋದ್ರಿಂದ ಅವ್ರನ್ನ ನಾವು ಕಾಲಜ್ಞಾನಿಗಳ ಪಟ್ಟಿಗೆ ಸೇರಿಸ್ಕೊಂಡು ಕಾಲಜ್ಞಾನಿಗಳು ಅಂತ ಇದೀವಿ ಹೊರತು ಏನು ವಿದ್ಯೆನೇ ಇಲ್ಲದ ಒಬ್ಬ ಕೈವಾರದ ತಾತಯ್ಯನವರು ಒಬ್ಬ ಹೇಳ್ಕೊಂಡು ಹೋಗಿರ್ತಕ್ಕಂಥ, ಅವರು ಸುಪ್ತ ನಿದ್ರಾವಸ್ಥೆಗೆ ಜಾರಿದ, ಅಂದ್ರೆ ತಿಳಿವಿ ನಿದ್ರಾ ಅಂತ ಹೇಳ್ತಾರೆ ತೆಲುಗಲ್ಲಿ, ಒಂದು ಜಾಗೃತಿಯ ನಿದ್ರೆ ಅಂತ. ಆ ಜಾಗೃತಿಯ ನಿದ್ರೆಗೆ ಜಾರಿದ ಸಂದರ್ಭದಲ್ಲಿ ಅವರಲ್ಲಿ ಬಂದಂತ ವಿಷಯಗಳನ್ನ ಅವರ ಸಂಬಂಧಿಕೆ ಅವರು ಏನ್ ಹಿಂಗೆ ಗುನುಗ್ತಾ ಇದಾರಲ್ಲ ರಾತ್ರಿ ಹೊತ್ತಲ್ಲಿ ಅಂತೇಳಿ ಏನ್ ಬರೆದಿಟ್ಕೊಂಡ್ರೋ ಆ ಬರೆದಿಟ್ಕೊಂಡಿರ್ತಕ್ಕಂಥದನ್ನ ಪುಸ್ತಕದ ರೂಪದಲ್ಲಿ ತಂದಿದೆ 44 ವಚನಗಳು. ಇವತ್ತು ವಿಜ್ಞಾನಿಗಳನ್ನೇ ದಂಗುಬಡಿಸ್ತಾ ಇದೆ ಆ ವಚನಗಳು. ಎಷ್ಟು ಕರಾರುವಕ್ಕಾಗಿ ಹೇಳ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಆ ಒಂದು ಇನ್ಸಿಡೆಂಟ್ ನ ನಿಮ್ಮದೇ ಚಾನಲ್ ಅಲ್ಲಿ ನೆನ್ನೆ ಮೊನ್ನೆ ಬಿತ್ತರಿಸಿದ್ದೀರಾ, ಕೈವಾರದ ಮಹಾತ್ಮೆಯ ಬಗ್ಗೆ ಬಿತ್ತರಿಸಿದ್ದೀರಾ. ಪರಮಾಶ್ಚರ್ಯದ ಸಂಗತಿ ಅದು ಅದರಲ್ಲಿ ನಮ್ಮ ಖಗೋಳ ವಿಜ್ಞಾನಿಗಳು ದಂಗುಡಿದು ಹೋಗಿದ್ದಾರೆ. ಅವರು ಹೇಳಿರ್ತಕ್ಕಂಥ ಒಂದೇ ಒಂದು ವಚನವನ್ನು ಅದರಲ್ಲಿ ಹೇಳಿದೀನಿ ಅಂತ ಕಾಣುತ್ತೆ. 12 ಪಿಡುಗುಲು ಪಗದಿನಿ ನಾದಂಬವನು ತಲ್ಲಡಿಂಚನು ಭೂಮಿ ಪರ್ವತములు అడవి మృగములు బెగడి అన్నియు బయలు చేరి ఉన్న చోటునే ఉండు ఒక్క జామ వసుద మీదనున్న జల తటాకములన్నీ ఒక జలము సరిపీర్చు కరి తురగ వృషభ వంటి బంటు జనులు చదురిపోవురు కానదవునా ಇಟ್ಟಿ ವಿಪರೀತములు ಪುಟ್ಟು ಇಹಮುಲೋನ ಅಂತ ಒಂದೇ ಒಂದು ಬರೆದಿರ ಒಂದು ಶ್ಲೋಕವನ್ನ ಜೀರ್ಣಿಸ್ಕೊಳ್ಳಕ್ಕೆ ಇವತ್ತಿನ ವಿಜ್ಞಾನಿಗಳಿಗೆಲ್ಲ ಆಗ್ತಾ ಇಲ್ಲ. ಇದು ಕರ್ನಾಟಕದ ಒಬ್ಬ ವ್ಯಕ್ತಿ ಹೇಳಿರ್ತಕ್ಕಂಥ ಕಾಲಜ್ಞಾನದ ಮಹತ್ತರವಾದ ಸಂಗತಿ, ಬಲಾಢ್ಯವಾದ ಸಂಗತಿ. ಆ ಒಂದು ಕಾಲಜ್ಞಾನವನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಇವತ್ತಿನ ವಿಜ್ಞಾನಿಗಳ ಕೈನಲ್ಲೇ ಆಗ್ತಾ ಇಲ್ಲ. ಬಬಲಾದಿ ಗುರುಗಳು ಇದನ್ನೇ ಹೇಳಿದ್ರು. ಅವರು ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ, ಏನಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ಬಬಲಾದಿ ಗುರುಗಳು, ಕೊಡೇಕಲ್ ಬಸವಣ್ಣವರು, ಇವರೆಲ್ಲ ಬಹಳಷ್ಟು ಇವತ್ತು ನಾವು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ. ದೊಡ್ಡ ದೊಡ್ಡ ಮಹಾನ್ ಸಾಧಕರು, ಕಾಲಜ್ಞಾನಿಗಳು ಅವರು ಅಧ್ಯಯನ ಮಾಡಿ ಹೇಳಿದಂತ ಒಂದೊಂದು ಕೂಡ ಇವತ್ತು ಕರೆಕ್ಟ್ ನಿಜವಾಗ್ತಾ ಇದೆ. ಸರ್ವಜ್ಞರ ವಚನಗಳಲ್ಲಿ ಅದರ ಉಲ್ಲೇಖ ಇದೆ. ಒಂದು ಮಾತು ಸಣ್ಣದ ಉದಾಹರಣೆ ಹೇಳ್ತಾರೆ. ಒಂದು ಸರ್ವಜ್ಞ ವಚನದಲ್ಲಿ ಹೇಳ್ತಾರೆ, ಸೂರ್ಯ ಚಂದ್ರರ ಗ್ರಹಣ ಒಂದೇ ಮಾಸದಿ ಬಂದು, ಸೂರ್ಯ ಮತ್ತು ಚಂದ್ರ ಗ್ರಹಣ ಒಂದೇ ತಿಂಗಳಲ್ಲಿ ಬಂದು ಒಂದೇ ಮಾಸದಿ ಬಂದು ತಂದೆಯನು ಕಂದ ಇರಿದಂದು ಲೋಕಕ್ಕೆ ಬಂದೀತು ಪ್ರಳಯ ಸರ್ವಜ್ಞ ಅಂತ ಬರೆದ್ಬಿಟ್ರು. ಇಂಥ ಘಟನೆಗಳು ಎಷ್ಟು ನಡೆದುಬಿಟ್ವು ಜಗತ್ತಿನಲ್ಲಿ. ತಂದೆನ ಮಕ್ಕಳು ಇರಿದು ಕೊಂದು ಸಾಯಿಸ್ತಿರ್ತಕ್ಕಂಥ ಘಟನೆಗಳು ಎಷ್ಟು ಆಗ್ತಾ ಇದೆ. ಇದು ಅಂತ್ಯದ ಸಂಕೇತಗಳಿವೆಲ್ಲ. ಇದು ಒಂದೇ ಅಲ್ಲ, ವಚನಗಳಲ್ಲಿ ಶರಣರು, ಬ್ರಹ್ಮೇಂದ್ರ ಸ್ವಾಮಿಗಳು, ಕೈವಾರದ ಏನವರ ಕಾಲಜ್ಞಾನದಲ್ಲಿ ಎಲ್ಲರೂ ಹೇಳ್ತಾರೆ. ಮಂಟೆ ಸ್ವಾಮಿಗಳ ಪರಂಪರೆಯಿಂದ, ಸಿದ್ದಪ್ಪಾಜಿಯ ಕಾಲಜ್ಞಾನದಿಂದ ಎಲ್ಲರೂ ಹೇಳ್ತಾರೆ. ಸದ್ಗೃಹಿಣಿಯರ ಪತಿವ್ರತೆಯರು ಅಂತ ಅನ್ಕೊಳ್ತಕ್ಕಂಥ ಅವರ ಮನೆಗಳಲ್ಲಿ ಜಾರತನ ಅಂತಕ್ಕಂಥದ್ದು ಜಾಸ್ತಿ ಆಗ್ಬಿಡುತ್ತೆ. ಮೋಸ ಮಾಡ್ತಕ್ಕಂಥದ್ದು, ಗಂಡನಿಗೆ ಮೋಸ ಮಾಡಿ ಬೇರೆಯವರ ಸಂಪರ್ಕ ಇಟ್ಕೊಳ್ತಕ್ಕಂಥ ಇದು ಪ್ರವೃತ್ತಿಗಳು ಜಾಸ್ತಿ ಆಗೋಗುತ್ತೆ. 4 ದಾರಿಗಳು ಕೂಡ್ತಕ್ಕಂಥ, 4 ರಸ್ತೆಗಳು ಕೂಡ್ತಕ್ಕಂಥ ಜಾಗದಲ್ಲಿ ವೇಶ್ಯಾವಾಟಿಕೆ ತೀವ್ರತೆಯನ್ನು ಪಡ್ಕೊಳ್ಳುತ್ತೆ ಅಂತೇನು ಹೇಳಿದ್ರು. ಇವತ್ತು ದಿನ ಬೆಳಗ್ಗೆ ಆದರೆ ಚಾನಲ್ಗಳಲ್ಲಿ ನಾವು ನೋಡ್ತೀವಿ, ಏನು ಸುದ್ದಿ, ಯಾವ ಚಾನಲ್ ಆನ್ ಮಾಡಿ ನೋಡ್ರಿ, ಅವನು ಯಾರೋ ಅಕ್ರಮ ಸಂಬಂಧ ಇಟ್ಕೊಂಡು ಅವಳನ್ನೇನೋ ಕೊಲೆ ಮಾಡದಂತೆ, ಇವಳು ಯಾರೋ ಗಂಡನ್ನೇ ಸಾಯಿಸಾಕ್ಬಿಟ್ಲಂತೆ, ಬರೀ ಇಂಥವೇ ನೋಡ್ತೀವಿ. ದಿನ ಒಂದು ಸುದ್ದಿ ಇಲ್ದೇ ಇರೋ ಅಂತ ಚಾನಲ್ಲೇ ಇಲ್ಲ. ಇದು ಎಲ್ಲಿಗೆ ಹೋಗಿದೆ ಅಂದ್ರೆ ಅತಿ ಪರಾಕಾಷ್ಠೆಗೆ ಹೋಗಿ ತಲುಪಿಬಿಟ್ಟಿದೆ. ಇದರ ಏನ್ ಸೂಚನೆ? ಇದು ಕಾಲಜ್ಞಾನದಲ್ಲಿ ಹೇಳಿರೋ ಪ್ರಕಾರ ಇದು ಅಂತ್ಯದ ಸೂಚನೆಗಳು. ಈ ಅಂತ್ಯದ ಸೂಚನೆಗಳಿಗಾಗಿ ಆಗಬಾರದ, ನಡೆಯಬಾರದ ದುರಂತಗಳು ತೀವ್ರತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು
ಕಾಲಜ್ಞಾನದ ಪ್ರಕಾರ ಕರೆಕ್ಟ್ ಆಗಿ ಆಗ್ತಾ ಇದೆ. ಕಾಲಜ್ಞಾನ ಎಲ್ರು ಬಹಳಷ್ಟು ಜನ ಇವ್ರಿಗೇನು ಮಾಡೋ ಕೆಲಸ ಇಲ್ಲ, ಬರೀ ಇದನ್ನ ಕಾಲಜ್ಞಾನ ಅಂತ ಕೂತ್ಕೊಂತಾರೆ ಅಂತಕ್ಕಂಥ ಮಾತನ್ನ ಹೇಳೋಂಥವ್ರಿಗಿದ್ದಾರೆ. ಸ್ವಾಗತ ಮಾಡ್ತೀನಿ, ಸಂತೋಷ, ರೆಡಿ ಇಲ್ಲ. ಸುಮ್ಮನೆ ಕುತ್ಕೊಂಡು ಪುಂಗಿ ಊದಕ್ಕೆ ನಾನು ಬಂದಿಲ್ಲ. ನಾನು ಎಷ್ಟೋ ಕಡೆ ಚಾನೆಲ್ಗಳಲ್ಲಿ ಮಾತಾಡುವಾಗ ಎಷ್ಟೋ ಕಮೆಂಟ್ಸ್ ಬರ್ದಿರೋರು ಹೇಳ್ತಾರೆ ಪುಂಗಿ ದಾಸ ಅಂತ ಬರೆದವ್ರೆ ನನ್ನ ಬಗ್ಗೆ. ಪುಂಗಿ ಹೇಳ್ತಾನೆ, ಪುಂಗಿ ಊದ್ತಾನೆ, ಪುಂಗಿ ದಾಸ ಅಂತ ಹೇಳೋರೆ. ಪುಂಗಿ ದಾಸ ಬಂದ್ರೆ ಗೊತ್ತಾಗುತ್ತೆ, ತಿಳ್ಕೊಂಡ್ರೆ ಗೊತ್ತಾಗುತ್ತೆ, ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಯಾವುದೇ ಆಧಾರಗಳಿಲ್ಲದೆ ಹೇಳ್ತಕ್ಕಂಥ ಕೆಲಸವನ್ನ ಖಂಡಿತ ಮಾಡಲ್ಲ. ಒಂದು ಮಾತಾಡ್ಬೇಕಾದ್ರೆ ಎಷ್ಟು ಅಧ್ಯಯನ ಮಾಡಿರ್ತೀನಿ ಅಂತಕ್ಕಂಥದ್ರ ಬಗ್ಗೆ ನನಗೆ ಇವತ್ತು ಇಂಥ ಒಂದು ಜ್ಞಾನ ಏನಾದರೂ ಸಂಪಾದನೆ ಮಾಡಿದ್ದೀನಿ, ಅದು ನನಗೆ ಲಭ್ಯತೆ ಆಗಿದೆ ಅಂತಂದ್ರೆ ಅದು ಬ್ರಹ್ಮೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ, ಶರಣರ ಕಾಲಜ್ಞಾನದ ಕೃಪಾಶೀರ್ವಾದ, ಶರಣರ ಮಹತ್ವ, ಕೊಡೈಕಲ್ ಬಸವಣ್ಣವರ ಮಹತ್ವ, ಬಹಳಷ್ಟು ಜನಗಳ ಕಾಲಜ್ಞಾನಿಗಳ ಪ್ರಭಾವ. ಆದ್ದರಿಂದ ನಾವು ಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿ ರೂಪುಗೊಳ್ಳಬೇಕಾದ್ರೆ ಆ ಮಹಾನ್ ಪುರುಷರ ಒಂದು ಕೃಪಾಶೀರ್ವಾದವೇ ನಮಗೆ ಕಾರಣ. ಹಂಗ ಲೆಕ್ಕ ತಗೊಂಡ್ರೆ ಅವರು ಬಳೆ ವ್ಯಾಪಾರ ಮಾಡ್ಕೊಂಡಿದ್ದಂತ ಕೈವಾರದ ತಾತಯ್ಯನವರು, ಅಂತ ಅಕ್ಷರ ಜ್ಞಾನ ಇಲ್ಲದೇ ಇರ್ತಕ್ಕಂಥವ್ರು ಎಂತ ವಿಚಾರಗಳು ಹೇಳಿದ್ದಾರೆ ಅಂತಂತಂದ್ರೆ ಇವತ್ತು ನಿಜವಾಗೂ ದಂಗುಡ್ದೋಗ್ತಾರೆ. ಆತ್ಮ ಸಾಕ್ಷಾತ್ಕಾರದ ಬಗ್ಗೆ, ಆತ್ಮದ ವಿಚಾರಗಳ ಬಗ್ಗೆ ಅವ್ರ ಬಾಯೆಲ್ಲ ಏನಿದು ಆಶ್ಚರ್ಯ ಅನ್ಸುತ್ತೆ. ಯಾವ ವಿದ್ಯಾವಂತರವರು, ಇನ್ನೆಂಥ ಒಂದು ದೈವಾಂಶ ಇದಿದ್ರೆ ಅವ್ರಿಗೆ ಇದಾಗುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕಾಲಜ್ಞಾನವನ್ನ ಅಲ್ಲಗೆಳಿ ಅದಕ್ಕೆ ಹೋಗ್ಬೇಡಿ, ಅಧ್ಯಯನ ಮಾಡಿ ಟೀಕೆ ಮಾಡ್ರಿ. ನಿಮ್ಗೇನ ಇದಕ್ಕಿಂತ ಜ್ಞಾನ ಅದರ ಬಗ್ಗೆ ಇದ್ರೆ ಟೀಕೆ ಮಾಡ್ರಿ, ಇಲ್ಲ ಅಂದ್ರೆ ಅಧ್ಯಯನ ಮಾಡೋದಕ್ಕೆ ಇಳಿರಿ, ಅರ್ಥ ಮಾಡ್ಕೊಂಡು ಬದುಕ್ರಿ ಅಂತಕ್ಕಂಥದ್ದನ್ನೇ ನಾನು ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ.